ನೀವು ಕಾರನ್ನು ಬೈ ಮಾಡೋ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಥವಾ ಆಲ್ರೆಡಿ ಕಾರನ್ನು ಬೈ ಮಾಡಿದ್ದೀರಾ? ಹಾಗಾದರೆ ನನ್ನ ಈ ಕ್ವಶನ್ಗೆ ಆನ್ಸರ್ ಮಾಡಿ. ನೀವು ನಿಮ್ಮ ಇಷ್ಟದ ಕಾರನ್ನು ಬೈ ಮಾಡಿದ್ದೀರಾ ಅಥವಾ ನಿಮಗೆ ಯಾವ ಕಾರನ್ನು ಅಫೋರ್ಡ್ ಮಾಡಲಿಕ್ಕಾಗತ್ತೆ ಆ ಕಾರನ್ನು ಬೈ ಮಾಡಿದ್ದೀರಾ? ಕಮೆಂಟ್ ಮಾಡಿ. ತುಂಬ ಜನ ಏನು ಮಾಡ್ತಾರೆ, ತಮ್ಮ ಇಷ್ಟದ ಕಾರನ್ನು ಬೈ ಮಾಡಬೇಕು ಅಂತ ಲೋನ್ ಮಾಡಿಕೊಂಡು ಕಾರ್ ಬೈ ಮಾಡುವಾಗ ಅತಿಯಾದ ಖರ್ಚನ್ನು ಮಾಡ್ತಾರೆ. ನಂತರ EMIಗಳಿಂದಾಗಿ ಒಂದಷ್ಟು ತೊಂದರೆಗಳನ್ನು ಅನುಭವಿಸ್ತಾರೆ. ಹಾಗಿದ್ರೆ ನಮ್ಮ ಇನ್ಕಮ್ ಅಥವಾ ನಮ್ಮ ಸ್ಯಾಲರಿಗೆ ಎಷ್ಟು ಬೆಲೆಯ ಕಾರನ್ನು ನಾವು ಅಫೋರ್ಡ್ ಮಾಡ್ಬೋದು, ನಮ್ಮ ಫಿನಾನ್ಷಿಯಲ್ ಡಿಸಿಪ್ಲಿನ್ಗೆ ತೊಂದರೆ ಆಗದಂತೆ ನಾವು ಲೋನ್ ಮಾಡಿಕೊಂಡು ಯಾವ ರೀತಿ ಕಾರನ್ನು ಬೈ ಮಾಡ್ಬೋದು ಅನ್ನೋದನ್ನು ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಲೋ ಅಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಕಾರ್ ಬೈ ಮಾಡುವಾಗ ರೈಟ್ ಚಾಯ್ಸನ್ನು ಮಾಡಬೇಕು ಅಂತ ಹೇಳಿದ್ರೆ ಕೊನೆ ತನಕ ಈ ವಿಡಿಯೋವನ್ನು ನೋಡಿ, ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ರಿಗೂ ಕಾರನ್ನು ತೆಗೆದುಕೊಳ್ಬೇಕು ಅಂತ ಒಂದು ಆಸೆ ಇರುತ್ತೆ, ತಪ್ಪಲ್ಲ. ಬಟ್ ಈ ರೀತಿ ಕಾರನ್ನು ತೆಗೆದುಕೊಳ್ಳುವಾಗ ನಾವೊಂದು ಎಮೋಷನಲ್ ಡಿಸಿಷನ್ಗೆ ಒಳಗಾಗಿ ನಮಗೆ ಅಫೋರ್ಡ್ ಮಾಡಲಿಕ್ಕೆ ಆಗದಿರುವ ಕಾರನ್ನು ತೆಗೆದುಕೊಂಡು ರಾಂಗ್ ಡಿಸಿಷನನ್ನು ಮಾಡಿರ್ತೀವಿ. ಇದರಿಂದಾಗಿ ಮುಂದೆ ಫಿನಾನ್ಷಿಯಲ್ ಪ್ರಾಬ್ಲಮ್ಗಳನ್ನು ಕೂಡ ಫೇಸ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಿದ್ರೆ ನಮ್ಮ ಇನ್ಕಮ್ಗೆ ಯಾವ ಕಾರನ್ನು ನಾವು ಅಫೋರ್ಡ್ ಮಾಡ್ಬೋದು, ಇದನ್ನು ತಿಳಿದುಕೊಳ್ಳಿಕ್ಕೆ ಒಂದು ಫಾರ್ಮುಲಾ ಇದೆ. ಸೊ ಕಾರ್ ಬೈಯಿಂಗ್ ಫಾರ್ಮುಲಾ ಅಂತ ಕರಿತೀವಿ. ನಾವು ಲೋನನ್ನು ಮಾಡಿ ಕಾರನ್ನು ಬೈ ಮಾಡ್ತೀವಿ ಅಂತ ಹೇಳಿದ್ರೆ ಈ ಫಾರ್ಮುಲಾವನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಏನಪ್ಪ ಫಾರ್ಮುಲಾ ಅಂತ ನಾವು ನೋಡೋದಾದ್ರೆ 20-4-10. ಇಲ್ಲಿ 20 ಅಂತ ಹೇಳಿದ್ರೆ ಕಾರ್ನ ಟೋಟಲ್ ವ್ಯಾಲ್ಯೂ ಏನಿದೆ ಆ ಟೋಟಲ್ ವ್ಯಾಲ್ಯೂನ 20%, ಮಿನಿಮಮ್ 20% ನಾವು ಲೋನ್ ಮಾಡುವಾಗ ಡೌನ್ ಪೇಮೆಂಟ್ ಆಗಿ ಕೊಡಲೇಬೇಕಾಗತ್ತೆ. ಆನ್ ರೋಡ್ ಪ್ರೈಸ್ ಏನಿರುತ್ತೆ ಟೋಟಲ್ ವ್ಯಾಲ್ಯೂ ಅದರ 20% ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಮಿನಿಮಮ್ ಅಂದ್ರೂ ಈ 20% ನಾವು ಡೌನ್ ಪೇಮೆಂಟ್ ಆಗಿ ಕೊಡಲೇಬೇಕಾಗತ್ತೆ. 80% ಮಾತ್ರ ನಾವು ಲೋನ್ ಮಾಡಬೇಕಾಗತ್ತೆ, ಅದಕ್ಕಿಂತ ಜಾಸ್ತಿ ಲೋನನ್ನು ಮಾಡಬಾರ್ದಾಗತ್ತೆ. ಅದೇ ರೀತಿ 4 ಅಂದರೆ ನಮ್ಮ ಲೋನ್ ಟೆನರ್ ಏನಿದೆ ಅದನ್ನ 4 ವರ್ಷಕ್ಕಿಂತ ಜಾಸ್ತಿ ಇಡಬಾರ್ದು ಅಂತ ಈ ರೂಲ್ ಹೇಳುತ್ತೆ. ಅದೇ ರೀತಿ 10 ಅಂತ ಹೇಳಿದ್ರೆ ನಮ್ಮ ಮಂತ್ಲಿ ಇನ್ಕಮ್ನ 10% ಏನಿದೆ ಇದಕ್ಕಿಂತ ಜಾಸ್ತಿ ನಾವು ಈ ಕಾರ್ಗೆ ಎಕ್ಸ್ಪೆನ್ಸ್ ಆಗಿ ಯೂಸ್ ಮಾಡಬಾರ್ದು ಅಂತ ಇದೆ. ಅಂದರೆ EMI ಇರ್ಬೋದು, ಕಾರ್ನ ಮೇಂಟೆನೆನ್ಸ್ ಇರ್ಬೋದು, ಅದು ನಿಮ್ಮ ಮಂತ್ಲಿ ಇನ್ಕಮ್ನ 10%ಗಿಂತ ಜಾಸ್ತಿ ಇರಬಾರ್ದು ಅಂತ ಈ ರೂಲ್ ಹೇಳುತ್ತೆ. ಈ ರೂಲನ್ನು ಮೇ ಬಿ ಒಂದಷ್ಟು ಟ್ವೀಕ್ ಮಾಡ್ಕೊಳ್ಬೋದು. ಅದು ಯಾವ ಕಂಡೀಷನ್ ನಾವು ಟ್ವೀಕ್ ಮಾಡ್ಬೋದು, ಸ್ವಲ್ಪ ಚೇಂಜಸ್ ಅನ್ನ ಮಾಡ್ಕೊಳ್ಬೋದು ಅಂತ ನೆಕ್ಸ್ಟ್ ನೋಡೋಣ. ಹಾಗಿದ್ರೆ ನಾವೀಗ ಎಕ್ಸೆಲ್ ಅಲ್ಲಿ ಈ ರೂಲ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಡೀಟೇಲ್ಡ್ ಆಗಿ ನೋಡೋಣ. ನೀವೊಂದು ಎಕ್ಸೆಲ್ ಶೀಟ್ ಅನ್ನು ಇಲ್ಲಿ ನೋಡ್ತಾ ಇದ್ರಿ. ಇಲ್ಲಿ ನಾನು ಮಂತ್ಲಿ ಸ್ಯಾಲರಿ ಅಂತ ತಗೊಂಡಿದ್ದೀನಿ. ಸೊ ನಾನು ಇಲ್ಲಿ 1 lakh ಅಂತ ಹಾಕ್ತೆ. 1 lakh ಅಂತ ಹಾಕಿದಾಗ ಇಲ್ಲಿ 10,000 ಅಂತ ಬಂತು. ಇದೇನು 10,000. ಸೊ 24-10 ರೂಲ್ ಪ್ರಕಾರ ನನ್ನ ಮಂತ್ಲಿ ಇನ್ಕಮ್ನ 10% ನಾನು ಈ ಕಾರ್ ಎಕ್ಸ್ಪೆನ್ಸ್ಗೆ ಯೂಸ್ ಮಾಡ್ಕೊಳ್ಬೋದು. ಇದರಲ್ಲಿ EMI ಬಂತು, ಕಾರ್ನ ಮೇಂಟೆನೆನ್ಸ್ ಬಂತು, ಹಾಗೆ ಫ್ಯೂಯಲ್ ಕೂಡ ಬಂತು. ನಾವು ಬೇಡ ಫ್ಯೂಯಲನ್ನು ಬಿಟ್ಟು ಹಾಕೋಣ, ಖಾಲಿ ಮೇಂಟೆನೆನ್ಸ್ ಹಾಗೆ EMIನ ಟ್ರೀಟ್ ಮಾಡೋಣ. ಸೊ 1 lakh ಇತ್ತು ಅಂತೇಳಿ ಮ್ಯಾಕ್ಸಿಮಮ್ ಆಗಿ ನಾವು 10,000 ಈ ಕಾರ್ಗೆ ಯೂಸ್ ಮಾಡ್ಕೊಳ್ಬೋದು, ಕಾರ್ನ ಎಕ್ಸ್ಪೆನ್ಸ್ಗೆ ಯೂಸ್ ಮಾಡ್ಕೊಳ್ಬೋದು. ಹಾಗಿದ್ರೆ ನಾನೊಂದು 10 ಲಕ್ಷದ ಆನ್ ರೋಡ್ ವ್ಯಾಲ್ಯೂ ಇರುವ ಕಾರನ್ನು ಬೈ ಮಾಡಬೇಕು ಅಂತ ಇಟ್ಕೊಳ್ಳಿ. ನಾನಿಲ್ಲಿ 10 lakh ಆ್ಯಡ್ ಮಾಡ್ತೀನಿ. 10 ಲಕ್ಷದ ಆನ್ ರೋಡ್ ವ್ಯಾಲ್ಯೂ ಇರುವಂಥ ಕಾರನ್ನು ನಾನು ಬೈ ಮಾಡಬೇಕು ಅಂತ ಹೇಳಿದ್ರೆ ಮಿನಿಮಮ್ ಆಗಿ ನಾನು 20% ಡೌನ್ ಪೇಮೆಂಟನ್ನು ಕೊಡಬೇಕಾಗತ್ತೆ. ಅಂದರೆ 2 ಲಕ್ಷ ಡೌನ್ ಪೇಮೆಂಟನ್ನು ನಾನಿಲ್ಲಿ ಕೊಡಬೇಕಾಗತ್ತೆ. ಮಿನಿಮಮ್, ಜಾಸ್ತಿ ಎಷ್ಟು ಬೇಕಾದರೂ ಕೊಡ್ಬೋದು, ಮಿನಿಮಮ್ ಇಷ್ಟು ಕೊಡಲೇಬೇಕಾಗತ್ತೆ. ಹಾಗಾದರೆ 8 ಲಕ್ಷವನ್ನು ನಾನು ಲೋನ್ ಮಾಡ್ಬೋದು. ರೂಲ್ನ ಪ್ರಕಾರ ನಾನು 4 ವರ್ಷಕ್ಕೆ ಈ ಲೋನನ್ನು ಮಾಡ್ಬೋದು. ಸೊ ನಾನಿಲ್ಲಿ ಲೋನ್ನ 10 year 4 ಅಂತ ಹಾಕಿದೆ. ಹಾಗೆ ರೇಟ್ ಆಫ್ ಇಂಟ್ರೆಸ್ಟನ್ನು ನಾನಿಲ್ಲಿ 9.5% ಅಂತ ತಗೊಳ್ತೀನಿ. ಹಾಗಾದರೆ ನನ್ನ EMI ಎಷ್ಟು ಬರುತ್ತೆ? 20,099 ಬರುತ್ತೆ. 20,000 ಅಂತ ಕೌಂಟ್ ಮಾಡೋಣ. ಸೊ ಇಲ್ಲಿ ನಾನು ಲೋನ್ನ ಟೆನರನ್ನು 1 ವರ್ಷ ಇನ್ಕ್ರೀಸ್ ಮಾಡ್ತೀನಿ, 5 year ಅಂತಲೇ ತಗೊಳ್ತೀನಿ. ಸ್ವಲ್ಪ ಈ ರೂಲನ್ನು ಚೇಂಜ್ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. 5 year ಅಂತ ಇಟ್ಟರು ಕೂಡ ನನಗೆ 16,800 EMI ಬರುತ್ತೆ. ಸೊ 16,800 EMI ಬಂತು ಅಂತ ಹೇಳಿದ್ರೆ ನನ್ನ ಇನ್ಕಮ್ 1 ಲಕ್ಷ ಇದ್ರೂ ಕೂಡ ನಾನು 10 ಲಕ್ಷದ ಕಾರನ್ನು ಅಫೋರ್ಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ರೂಲ್ನ ಪ್ರಕಾರ. ಈ ರೂಲನ್ನು ಸ್ವಲ್ಪ ಚೇಂಜ್ ಮಾಡಿ ಕೂಡ ಇದು ಕೇವಲ EMI ಆಯಿತು. ಬಟ್ ಕಾರ್ಗೆ ಒಂದಷ್ಟು ಎಕ್ಸ್ಪೆನ್ಸ್ ಬರುತ್ತೆ. ಸೊ ಇಯರ್ಲಿ ಇನ್ಶೂರೆನ್ಸನ್ನು ಪೇ ಮಾಡಬೇಕು. ನಾನು ಇಲ್ಲಿ 15,000 ಅಂತ ತಗೊಂಡಿದ್ದೀನಿ. 15 to 20,000 ಬರ್ಬೋದು. ಅದೇ ರೀತಿ ಮೇಂಟೆನೆನ್ಸ್ ಅಂತ ಬರ್ಬೋದು. ಅದು ನಾನು 10 ಅಂತ ತಗೊಂಡಿದ್ದೀನಿ. 10 to 15,000 ಮಿನಿಮಮ್. ಕೇವಲ ನೀವು ಸರ್ವಿಸನ್ನು ವರ್ಷಕ್ಕೊಂದು ಸರ್ವಿಸನ್ನು ಮಾಡ್ತೀರಿ ಅಂತ ಹೇಳಿದ್ರು ಕೂಡ ಇಷ್ಟು ಎಕ್ಸ್ಪೆನ್ಸ್ ಮಿನಿಮಮ್ ಆಗಿ ಬರುತ್ತೆ ಒಂದು 10 ಲಕ್ಷ ರೂಪಾಯಿಯ ಕಾರ್ಗೆ. ಸೊ ಅದನ್ನು ನಾನು ಮಂತ್ಲಿಗೆ ಕನ್ವರ್ಟ್ ಮಾಡಿದ್ರೆ ನಮಗೆ 2,000 ರೂಪಾಯಿ ಮಂತ್ಲಿ ಎಕ್ಸ್ಪೆನ್ಸ್ ಅಂತ ಬರುತ್ತೆ. ಸೊ 16,800 EMI ಮಿನಿಮಮ್ ಅಂದರೂ 2,000 ರೂಪಾಯಿ ನಿಮಗೆ ಮಂತ್ಲಿ ಎಕ್ಸ್ಪೆನ್ಸ್ ಅಂತ ಬರುತ್ತೆ. ಸಾಕಾಗೋದಿಲ್ಲ, ನಾನು ಮಿನಿಮಮ್ ಇಟ್ಕೊಂಡಿದ್ದೀನಿ. ಸೊ ಅಂದರೆ 18,800 ರೂಪೀಸ್ ನೀವು ಮಂತ್ಲಿ ಇಲ್ಲಿ ಸ್ಪೆಂಡ್ ಮಾಡಬೇಕಾಗತ್ತೆ. ಸೊ ಅದನ್ನು ಮಾಡಬೇಕು ಅಂತೇಳಿದ್ರೆ ನಿಮ್ಮ ಇನ್ಕಮ್ ಇಲ್ಲಿ ನಿಮ್ಮ ಮಂತ್ಲಿ ಇನ್ಕಮ್ 2 lakh ಇರಬೇಕಾಗುತ್ತೆ. ಆಗ ನೀವು 20,000 ಕಾರ್ಗೆ ಸ್ಪೆಂಡ್ ಮಾಡ್ಬೋದು. ನಿಮ್ಮ ಮಂತ್ಲಿ ಇನ್ಕಮ್ 2 lakh ಇತ್ತು ಅಂತ ಹೇಳಿದ್ರೆ ಆಗ ನೀವೇನು ಮಾಡ್ಬೋದು, 10 ಲಕ್ಷ ರೂಪಾಯಿಯ ಕಾರನ್ನು ಪರ್ಚೇಸ್ ಮಾಡ್ಬೋದು. ಸಪೋಸ್ ನನ್ನ ಇನ್ಕಮ್ ಕೇವಲ 1 ಲಕ್ಷ ಇತ್ತು ಅಂತ ಹೇಳಿದ್ರೆ ನಾನು ಕೇವಲ 10,000 ಮಾತ್ರ ನಾನು ಕಾರ್ಗೆ ಹಾಕ್ಬೋದು. ಅಂದರೆ 2,000 ನನ್ನ ಮಂತ್ಲಿ ಎಕ್ಸ್ಪೆನ್ಸ್ ಹೇಗೂ ಬರುತ್ತೆ ಅಂತ ಇಟ್ಕೊಳ್ಳಿ. ಸೊ ಮ್ಯಾಕ್ಸಿಮಮ್ ಆಗಿ ನಾನು 8,000 EMI ಕೊಡ್ಬೋದು. ಉಳಿದ 2,000 ನಾನು ಇತರ ಎಕ್ಸ್ಪೆನ್ಸ್ ಅಂತ ಟ್ರೀಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಮ್ಯಾಕ್ಸಿಮಮ್ 10,000. ಸೊ 8,000 ನಾನು EMI ಕೊಡ್ತೀನಿ. ಸೊ ಹಾಗಾದ್ರೆ ನಾನಿಲ್ಲಿ 8,000 EMI ಕಟ್ತೀನಿ ಅಂತ ಇಟ್ಕೊಳ್ಳಿ. ಸೊ ನನ್ನ ಇನ್ಕಮ್ ಮಂತ್ಲಿ 1 ಲಕ್ಷ ಇತ್ತು ಅಂತ ಹೇಳಿದ್ರೆ ಆಗ ನಾನು 10 ಲಕ್ಷ ರೂಪಾಯಿ ಕಾರನ್ನ
ಬೈ ಮಾಡಬೇಕು ಅಂತ ಹೇಳಿದ್ರೆ ನಾನು 6,19,000 ಡೌನ್ ಪೇಮೆಂಟ್ ಆಗಿ ಕೊಡಬೇಕಾಗತ್ತೆ. ಸೊ ಉಳಿದ 3,80,000 ಲೋನ್ ಆಗಿ ಮಾಡ್ಬೋದು. ಇಲ್ಲಿ ನಾನು 3,80,000 ಅಂತ ಹಾಕ್ತೀನಿ. 5 ವರ್ಷಕ್ಕೆ 9.5% ಅಲ್ಲಿ EMI 7,980 ಬರುತ್ತೆ. ಸೊ ಹಾಗಾಗಿ ನನ್ನ ಇನ್ಕಮ್ 1 ಲಕ್ಷ ಇತ್ತು ಅಂತ ಹೇಳಿದ್ರೆ ನಾನೇನ್ ಮಾಡಬೇಕಾಗತ್ತೆ, 10 ಲಕ್ಷದ ಕಾರನ್ನ ಬೈ ಮಾಡಬೇಕು ಅಂತ ಹೇಳಿದ್ರೆ ನಾನು ಡೌನ್ ಪೇಮೆಂಟ್ ಅನ್ನ ಜಾಸ್ತಿ ಮಾಡಬೇಕಾಗತ್ತೆ. ಆಗ ಮಾತ್ರ 10 ಲಕ್ಷದ ಕಾರನ್ನ ಅಫೋರ್ಡ್ ಮಾಡ್ಲಿಕ್ಕೆ ಸಾಧ್ಯ. ಈ ರೀತಿ ನಾವು ಯಾವ ಬೆಲೆಯ ಕಾರನ್ನ ಅಫೋರ್ಡ್ ಮಾಡಬಹುದು ಅಂತ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಈ ರೂಲ್ ನ ಪ್ರಕಾರ. ನಾನಿಲ್ಲಿ ಲೋನ್ ಟೆನರ್ ಅನ್ನ ಚೇಂಜ್ ಮಾಡಿದ್ದೀನಿ, ರೂಲ್ ಅನ್ನ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಅದರ ಪ್ರಕಾರ ನಿಮ್ಮ ಹತ್ರ 1 ಲಕ್ಷ ಇನ್ಕಮ್ ಇತ್ತು ಅಂತ ಹೇಳಿದ್ರೆ ಕೇವಲ 5 ಲಕ್ಷ ವ್ಯಾಲ್ಯೂ ಇರುವ ಕಾರನ್ನ ಅಫೋರ್ಡ್ ಮಾಡ್ಲಿಕ್ಕೆ ಸಾಧ್ಯ, ಅಥವಾ ಕೇವಲ 3,80,000 ಮಾತ್ರ ನೀವು ಲೋನ್ ಮುಖಾಂತರ ಈ ಕಾರ್ಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯ. ಸೊ ನೀವು ಜಾಸ್ತಿ ಬೆಲೆಯ ಕಾರನ್ನ ಬೈ ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಡೌನ್ ಪೇಮೆಂಟನ್ನು ಜಾಸ್ತಿ ಮಾಡ್ತಾ ಹೋಗಬೇಕಾಗತ್ತೆ, ಲೋನನ್ನು ಜಾಸ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ರೂಲ್ ಪ್ರಕಾರ ಲೋನನ್ನು ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಮಂತ್ಲಿ EMI ಏನಾಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಿಮ್ಮ ಮಂತ್ಲಿ ಇನ್ಕಮ್ನ ಮೇಜರ್ ಪಾರ್ಟ್ ಕೇವಲ ಕಾರ್ ಲೋನ್ಗೆ ಹೋಗ್ತಾ ಹೋಗುತ್ತೆ. ಇತರ ಎಕ್ಸ್ಪೆನ್ಸ್ ಇರ್ಬೋದು ಅಥವಾ ಇತರ ಕೆಲಸಗಳಿಗೆ ನಿಮ್ಮ ಹತ್ರ ಹಣ ಕಡಿಮೆ ಆಗ್ಬೋದು. ನೀವು ಪ್ರಾಪರ್ ಆಗಿ ಫಿನಾನ್ಷಿಯಲ್ ಡಿಸಿಪ್ಲಿನ್ ಅನ್ನು ಫಾಲೋ ಮಾಡಲಿಕ್ಕೆ ಸಾಧ್ಯ ಆಗದೇ ಇರಬಹುದು. ಸೊ ಹಾಗಾಗಿ ಈ ರೂಲನ್ನು ಫಾಲೋ ಮಾಡಿಕೊಂಡು ನಾವು ಕಾರನ್ನು ಬೈ ಮಾಡ್ಲಿಕ್ಕೆ ಹೋದರೆ ನಮ್ಮ ಇನ್ಕಮ್ಗೆ ಅನುಗುಣವಾಗಿ ಲೋನನ್ನು ಮಾಡಿಕೊಂಡು ನಮಗೆ ಅಫೋರ್ಡ್ ಮಾಡುವಂಥ ಕಾರನ್ನು ಬೈ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ನಿಮಗೆ ಜಾಸ್ತಿ ಬೆಲೆಯ ಕಾರನ್ನು ಬೈ ಮಾಡಬೇಕು ಅಂತೇಳಿ ನೀವು ಲೋನನ್ನು ಕಡಿಮೆ ಮಾಡಬೇಕಾಗುತ್ತೆ, ಡೌನ್ ಪೇಮೆಂಟನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಡೌನ್ ಪೇಮೆಂಟನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಆಲ್ರೆಡಿ ನಿಮ್ಮ ಹತ್ರ ಒಂದಷ್ಟು ಸೇವಿಂಗ್ ಇರಬೇಕಾಗತ್ತೆ. ಇಲ್ಲ ನೀವು ಕೇವಲ 20% ಮಾತ್ರ ಡೌನ್ ಪೇಮೆಂಟನ್ನು ಮಾಡ್ತೀರಿ, ಉಳಿದ ಎಲ್ಲವನ್ನ ಲೋನನ್ನು ಮಾಡ್ತೀರಿ ಅಂತ ಹೇಳಿದರೆ ಈ ರೂಲನ್ನು ಫಾಲೋ ಮಾಡಬೇಕಾಗತ್ತೆ. ಆಗ ನೀವು ಕಡಿಮೆ ಬೆಲೆಯ ಕಾರನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಬಟ್ ತುಂಬ ಜನ ಈ ರೂಲನ್ನು ಫಾಲೋ ಮಾಡೋದಿಲ್ಲ. ಸೊ ಯಾಕೆ? ಒಂದಷ್ಟು ಜನರಿಗೆ ಈ ರೂಲ್ನ ಬಗ್ಗೆ ಗೊತ್ತಿಲ್ಲ. ನಾವು ಫಿನಾನ್ಸನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು, EMI ಅನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾಲೆಜ್ ಇರೋದಿಲ್ಲ. ಹಾಗಾಗಿ ಒಂದು ಎಮೋಷನಲ್ ಡಿಸಿಷನ್ ಅನ್ನು ತಗೊಂಡು ಕಾರನ್ನು ಬೈ ಮಾಡ್ಲಿಕ್ಕೆ ಹೋಗ್ತಾರೆ. ಸೆಕೆಂಡ್, ನಾನು ಆಗಲೇ ಹೇಳಿದಾಗೆ ಕಾರನ್ನು ಬೈ ಮಾಡೋದು ಒಂದು ಎಮೋಷನಲ್ ಡಿಸಿಷನ್ ಆಗಿರುತ್ತೆ. ಒಂದಷ್ಟು ಆಸೆ ಇರುತ್ತೆ ನಾನು ಒಳ್ಳೆ ಕಾರನ್ನು ಬೈ ಮಾಡಬೇಕು ಅಂತ. ಅದೇ ರೀತಿ ಒಂದಷ್ಟು ಜನ ತನ್ನ ರಿಲೇಟಿವ್ ಅಲ್ಲಿ ಅಥವಾ ತನ್ನ ಆಸುಪಾಸಿನಲ್ಲಿ ಒಂದು ಒಳ್ಳೆ ಕಾರನ್ನು ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಅವ್ರ ರೀತಿ ನಾನು ಕೂಡ ಒಂದು ಒಳ್ಳೆ ಕಾರನ್ನು ತೆಗೆದುಕೊಳ್ಬೇಕು ಅಂತ ಒಂದು ಎಮೋಷ್ನಲ್ ಆಗಿ ಡಿಸಿಷನನ್ನು ತಗೊಳ್ತಾರೆ. ಸೊ ನನಗೆ ಎಷ್ಟು ಬೆಲೆ ಕಾರನ್ನು ಅಫೋರ್ಡ್ ಮಾಡ್ಲಿಕ್ಕೆ ಆಗತ್ತೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡಲ್ಲ ಇನಿಷಿಯಲಿ. ಸೊ ಲೋನ್ ಸಿಗುತ್ತೆ, ಲೋನ್ ಮಾಡಿಕೊಂಡು ತೆಗೆದುಕೊಳ್ಳೋಣ ಅಂತ ಎಮೋಷನಲ್ ಆಗಿ ಡಿಸಿಷನ್ ಅನ್ನ ಮಾಡ್ತಾರೆ, ಹೆಚ್ಚಿನ ಲೋನ್ ಅನ್ನ ಮಾಡ್ತಾರೆ. ಈವನ್ 20% ಡೌನ್ ಪೇಮೆಂಟ್ ಅನ್ನು ಕೂಡ ಹಾಕೋದಿಲ್ಲ. ಒಂದಷ್ಟು ಬ್ಯಾಂಕ್ಗಳು ಕಾರ್ನ ವ್ಯಾಲ್ಯೂನ 90 to 95% ವರೆಗೂ ಲೋನ್ ಅನ್ನ ಕೊಡ್ತಾರೆ. ಮ್ಯಾಕ್ಸಿಮಮ್ ಎಷ್ಟು ಲೋನ್ ಆಗುತ್ತೆ ಅಷ್ಟು ಲೋನ್ ಅನ್ನ ಮಾಡ್ಕೊಂಡು ಕಾರನ್ನ ಬೈ ಮಾಡ್ತಾರೆ. ಬಟ್ ಈ ರೀತಿ ಮಾಡೋದು ತುಂಬಾ ತಪ್ಪಾಗುತ್ತೆ. ಇದರಿಂದ ನೆಕ್ಸ್ಟ್ ನೀವು ಹಣಕಾಸಿನ ತೊಂದರೆಗೆ ಒಳಗಾಗುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಯಾಕೆ ಹಣಕಾಸಿನ ತೊಂದರೆಗೆ ಒಳಗಾಗಬಹುದು ಅಂತ ನಾವು ನೋಡೋದಾದ್ರೆ, ಸೊ ನೀವು ಹೆಚ್ಚಿನ ಲೋನ್ ಅನ್ನ ಮಾಡಿದಾಗ ನಿಮ್ಮ ಮಂತ್ಲಿ ಇನ್ಕಮ್ ನ ಮೇಜರ್ ಪಾರ್ಟ್ ಏನಾಗುತ್ತೆ ಈ ಕಾರ್ ಲೋನ್ಗೆ ಹೋಗುತ್ತೆ. ಹಾಗೆ ಉಳಿದ ಇನ್ನೊಂದಿಷ್ಟು ಲೋನ್ ಏನಾದರೂ ಇತ್ತು ಅಥವಾ ಉಳಿದ ಇನ್ನೊಂದಿಷ್ಟು ಎಕ್ಸ್ಪೆನ್ಸ್ ಇತ್ತು ಅಂತ ಹೇಳಿದ್ರೆ ಆ ಎಕ್ಸ್ಪೆನ್ಸ್ ಅನ್ನ ಮ್ಯಾನೇಜ್ ಮಾಡಲಿಕ್ಕೆ ನಿಮಗೆ ಆಗೋದಿಲ್ಲ. ಅದೇ ರೀತಿ ಒಂದಷ್ಟು ಸೇವಿಂಗ್ ಅನ್ನ ಮಾಡಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಮೇಜರ್ ಪಾರ್ಟ್ EMI ಗೆ ಹೋಗ್ತಾ ಇರುತ್ತೆ. ನಿಮ್ಮ ಸ್ಯಾಲರಿ ಕಡಿಮೆ ಇತ್ತು ಅಥವಾ ನಿಮ್ಮ ಇನ್ಕಮ್ ಕಡಿಮೆ ಇತ್ತು ಅಂತ ಹೇಳಿದ್ರೆ ನಿಮ್ಮ ಹಣವನ್ನ ಬೆಟರ್ ಆಗಿ ಮ್ಯಾನೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ನೀವು EMI ಅನ್ನ ಕಡಿಮೆ ಮಾಡಬೇಕು ಅಂತ ಲೋನ್ ಅನ್ನ ಜಾಸ್ತಿ ಟೆನರ್ ವರೆಗೂ ತಗೊಳ್ತೀರಿ ಅಂತ ಹೇಳಿದ್ರೆ, ಮೋರ್ ದನ್ 5-7 ಇಯರ್ ವರೆಗೂ ತಗೊಳ್ತೀನಿ ಅಂತ ಹೇಳಿದ್ರೆ ಅಲ್ಲಿ ನೀವು ಜಾಸ್ತಿ ಇಂಟ್ರೆಸ್ಟ್ ಅನ್ನ ಪೇ ಮಾಡ್ತಾ ಹೋಗ್ತೀರಿ. ಸೊ ಲಾಂಗ್ ಟರ್ಮ್ ಅಲ್ಲಿ ಅದು ನಿಮಗೆ ಲಾಸ್ ಅನ್ನ ಕೊಡುತ್ತೆ. ಕಾರ್ ಒಂದು ಡಿಪ್ರಿಸಿಯೇಟಿಂಗ್ ಅಸೆಟ್, ಪ್ರತಿ ವರ್ಷ ಆದಾಗಲೂ ಅದರ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿ ನಿಮಗೆ ವೆಲ್ತ್ ಅನ್ನು ಬಿಲ್ಡ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಿಮ್ಮ ಮಂತ್ಲಿ ಇನ್ಕಮ್ ನ ಮೇಜರ್ ಪಾರ್ಟ್ ಈ ರೀತಿ EMI ಗೆ ಹೋಗ್ತಾ ಇತ್ತು ಅಂತ ಹೇಳಿದ್ರೆ ನಿಮಗೆ ಸೇವಿಂಗ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೇವಿಂಗ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮಲ್ಲಿ ವೆಲ್ತ್ ಬಿಲ್ಡ್ ಆಗೋದಿಲ್ಲ. ನೀವು ಎಷ್ಟೇ ಬೆಲೆ ಬಾಳುವ ಕಾರನ್ನ ಇವತ್ತು ತಗೊಂಡ್ರು ಕೂಡ ಇನ್ನು 5 ವರ್ಷ ಆಗುವಾಗ ಇನ್ನೊಂದಿಷ್ಟು ಹೊಸ ಮಾಡೆಲ್ಗಳು ಬಂದಿರುತ್ತೆ ಮಾರ್ಕೆಟ್ ಅಲ್ಲಿ. ನೀವು ಇವತ್ತು ಪರ್ಚೇಸ್ ಮಾಡಿದ ಕಾರು ಇನ್ನು 5 ವರ್ಷದಲ್ಲಿ ಹಳೆದಾಗಿರುತ್ತೆ, ಅಲ್ಲಿ ಬೇರೆ ಬೇರೆ ಮಾಡೆಲ್ಗಳು ಬಂದಿರುತ್ತೆ. ಇನ್ನು 5 ವರ್ಷ ಆಗುವಾಗ ನಿಮ್ಗೆ ಏನನ್ಸುತ್ತೆ, ನನ್ನ ಕಾರ್ ಓಲ್ಡ್ ಆಯ್ತು, ಈಗ ಹೊಸ ಮಾಡೆಲ್ಗಳು ಬಂದಿದೆ, ಇನ್ನೊಂದು ಹೊಸ ಮಾಡೆಲ್ ಕಾರನ್ನ ತೆಗೆದುಕೊಳ್ಬೇಕು, ಎಲ್ಲರ ಹತ್ರ ಹೊಸ ಮಾಡೆಲ್ ಕಾರ್ ಇದೆ ಅಂತ ಅನ್ಸುತ್ತೆ. ಹಾಗೆ ಅಗೇನ್ ನೀವೇನ್ ಮಾಡ್ತೀರಿ, ಈ ಕಾರನ್ನ ಸೇಲ್ ಮಾಡಿ ಇನ್ನೊಂದು ಕಾರನ್ನ ಪರ್ಚೇಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀರಿ. ಸೊ ನೀವು ಎಷ್ಟೇ ಬೆಲೆ ಬಾಳುವ ಕಾರನ್ನು ತೆಗೆದುಕೊಂಡ್ರು ಕೂಡ 4 ರಿಂದ 5 ವರ್ಷದಲ್ಲಿ ನಿಮಗೆ ಆ ಕಾರ್ ಓಲ್ಡ್ ಆಯ್ತು ಅಂತ ಅನ್ಸತ್ತೆ, ಇನ್ನೊಂದು ಬೇರೆ ಮಾಡೆಲ್ ಅನ್ನ ತೆಗೆದುಕೊಳ್ಬೇಕು ಅಂತ ಅನ್ಸತ್ತೆ. ಸೊ ಅದಕ್ಕೆ ಬದಲಾಗಿ ನೀವು ಇವತ್ತು ನಿಮ್ಮ ಬೇಸಿಕ್ ನೆಸೆಸಿಟಿಗೆ ಅನುಗುಣವಾಗಿ ಒಂದು ಬೇಸಿಕ್ ಫೀಚರ್ ಇರುವಂತ ಅಫೋರ್ಡೆಬಲ್ ಕಾರನ್ನ ತಗೊಂಡ್ರೆ ಇನ್ನು 5 ವರ್ಷದಲ್ಲಿ ಅದು ಓಲ್ಡ್ ಆಯ್ತು, ನಿಮಗೆ ಚೇಂಜ್ ಮಾಡಬೇಕು ಅಂತ ಅನಿಸಿದ್ರು ಕೂಡ ಇವತ್ತು ನೀವು ಕಡಿಮೆ ಕಾರನ್ನು ಲೋನ್ ಮಾಡಿ ಏನು ಅಮೌಂಟ್ ಅನ್ನು ಸೇವ್ ಮಾಡ್ತಾ ಇರ್ತೀರಿ ಆ ಅಮೌಂಟೇ ನಿಮಗೆ ಒಂದಷ್ಟು ಹೆಲ್ಪ್ ಅನ್ನ ಮಾಡುತ್ತೆ. ಸೊ ಹಾಗಾಗಿ ನೀವು ಕಾರ್ ಬೈ ಮಾಡುವಾಗ ಈ ಒಂದಷ್ಟು ಪಾಯಿಂಟ್ ಅನ್ನ ಗಮನದಲ್ಲಿಟ್ಕೊಳ್ಳಿ. ಏನೆಲ್ಲ ಅಂತ ನಾವು ನೋಡೋದರೆ, ಮೊದಲನೇದಾಗಿ ಎಮೋಷನಲ್ ಡಿಸಿಷನ್ ಅನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ರಿಲೇಟಿವ್ ಹತ್ರ ಇರ್ಬೋದು ಅಥವಾ ನಿಮ್ಮ ಆಸುಪಾಸಿನಲ್ಲಿ ಒಂದಷ್ಟು ಬೆಲೆ ಬಾಳುವ ಕಾರ್ ಉಂಟು, ಅದಕ್ಕೆ ನಾನು ಒಂದಷ್ಟು ಬೆಲೆ ಬಾಳುವ ಕಾರನ್ನು ತೆಗೆದುಕೊಳ್ಬೇಕು ಅಂತ ಡಿಸಿಷನ್ ಅನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ನಿಮಗೆ ಯಾವ ಕಾರನ್ನು ಅಫೋರ್ಡ್ ಮಾಡ್ಲಿಕ್ಕೆ ಆಗತ್ತೆ ಆ ಕಾರನ್ನು ಮಾತ್ರ ಲೋನ್ ಮಾಡಿ ತಗೊಳ್ಳಿ. ನಿಮ್ಮ ಹತ್ರ ಕ್ಯಾಶ್ ಇತ್ತು ಅಂತೆಲ್ಲ ಏನು ತೊಂದರೆ ಇಲ್ಲ, ಬಟ್ ಲೋನ್ ಮಾಡಿ ತೆಗೆದುಕೊಳ್ಳುವಾಗ ನಿಮ್ಮ ಇನ್ಕಮ್ ಅನ್ನು ನೋಡಬೇಕಾಗತ್ತೆ. ನಿಮಗೆ ಯಾವ ಕಾರನ್ನು ಅಫೋರ್ಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನೋಡ್ಕೊಳ್ಬೇಕಾಗತ್ತೆ. ಸೊ ಎಮೋಷನಲ್ ಡಿಸಿಷನ್ ಅನ್ನು ನೋಡಬೇಡಿ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ಸೊ ಪ್ರಾಕ್ಟಿಕಲ್ ಆಗಿ ಥಿಂಕ್
ಮಾಡೋದು ಅಂತ ಹೇಳಿದ್ರೆ ನೀವು ಕಾರ್ ಯಾವ ಪರ್ಪಸ್ಗೋಸ್ಕರ ತೆಗೆದುಕೊಳ್ತಾ ಇದ್ದೀರಿ, ಅದರ ಯೂಸೇಜ್ ಎಷ್ಟು, ನೀವು ಡೈಲಿ ಎಷ್ಟು ಯೂಸ್ ಮಾಡ್ತೀರಿ, ಅಥವಾ ವೀಕ್ಲಿ ಒನ್ಸ್ ಯೂಸ್ ಮಾಡ್ತೀರಾ, ಅಥವಾ ವೀಕೆಂಡಲ್ಲಿ ಮಾತ್ರ ನಿಮಗೆ ನಿಮ್ಮ ಸಿಟಿ ಸರೌಂಡಿಂಗಲ್ಲಿ ತಿರ್ಲಿಕ್ಕೆ ಯೂಸ್ ಮಾಡ್ತೀರಾ, ಡೈಲಿ ಎಷ್ಟು ಟ್ರಾವೆಲ್ ಮಾಡ್ತೀರಿ ಅನ್ನೋದನ್ನು ನೋಡ್ಕೊಳ್ಬೇಕಾಗತ್ತೆ. ಅದಕ್ಕನುಗುಣವಾಗಿ ಡಿಸಿಷನನ್ನು ತೆಗೆದುಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನೀವು ವೀಕ್ಲಿ ಒಂದು ದಿನ ಮಾತ್ರ, ವೀಕೆಂಡಲ್ಲಿ ಒಂದು ದಿನ ಮಾತ್ರ ನಿಮ್ಮ ಕಾರನ್ನು ಹೊರಗೆ ತೆಗಿತೀರಿ, ನೀವು ಬ್ಯಾಂಗ್ಳೂರ್ನಂಥ ಸಿಟಿಯಲ್ಲಿ ಇದ್ದೀರಿ ಅಂತ ಹೇಳಿದರೆ ಆಗ ನೀವು ನಿಮ್ಮ ಕಾರ್ಗೆ ತುಂಬ ದೊಡ್ಡ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡೋದು ರಾಂಗ್ ಆಗುತ್ತೆ. ಯಾಕೆ ಕೇಳಿದರೆ ನಿಮಗೆ ಅಲ್ಲಿ ಈಸಿಯಾಗಿ ಕ್ಯಾಬ್ ಸರ್ವಿಸ್ಗಳು ಸಿಗ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಕೇವಲ ನಿಮ್ಮ ಯೂಸೇಜ್ ತುಂಬ ಲಿಮಿಟೆಡ್ ಆಗಿತ್ತು ಅಂತ ಹೇಳಿದ್ರೆ ನೀವು ಕಾರನ್ನು ಓನ್ ಮಾಡೋದೇ ಅಷ್ಟು ಸಮಂಜಸ ಅಲ್ಲ. ನಿಮಗೆ ಬೆಂಗಳೂರಂಥ ಸಿಟಿಯಲ್ಲಿ ಒಂದಷ್ಟು ಆಪ್ಷನ್ಗಳಿದೆ, ಇಮಿಡಿಯೇಟ್ಲಿ ನಿಮಗೆ ಕ್ಯಾಬ್ಗಳು ಸಿಗ್ತಾ ಹೋಗುತ್ತೆ. ಅದೇ ರೀತಿ ಕಾರನ್ನು ಡ್ರೈವ್ ಮಾಡ್ಕೊಂಡು ಹೋಗ್ತೀರಿ ಅಂತ ಹೇಳಿದ್ರೆ ಟ್ರಾಫಿಕಲ್ಲಿ ತುಂಬ ಕಿರಿಕಿರಿ ಕೂಡ ಅನ್ಸುತ್ತೆ. ಸೊ ಹಾಗಾಗಿ ಕ್ಯಾಬನ್ನು ಮಾಡ್ಕೊಂಡು ಹೋಗೋದೇ ಬೆಟರ್ ಆಗುತ್ತೆ. ಬಟ್ ನಿಮ್ಮ ಯೂಸೇಜನ್ನು ನೋಡಬೇಕಾಗತ್ತೆ. ನಿಮಗೆ ಡೈಲಿ ಕಾರ್ನ ಅವಶ್ಯಕತೆ ಇದೆಯಾ ಅಥವಾ ಯಾವಾಗಲೂ ಒಮ್ಮೆ ಮಾತ್ರ ಕಾರ್ನ ಅವಶ್ಯಕತೆ ಇದೆಯಾ ಅನ್ನೋದನ್ನು ನೋಡಿಕೊಂಡು ಈ ಎಲ್ಲ ಥಿಂಗ್ಸನ್ನು ನೋಟ್ ಮಾಡಿಕೊಂಡು ಪ್ರಾಕ್ಟಿಕಲ್ ಆಗಿ ಡಿಸಿಷನನ್ನು ತೆಗೆದುಕೊಳ್ಬೇಕಾಗುತ್ತೆ. ನಿಮಗೆ ಯಾವ ಕಾರನ್ನು ಅಫೋರ್ಡ್ ಮಾಡ್ಬೋದು ಆ ಕಾರನ್ನು ಮಾತ್ರ ತಗೊಂಡ್ರೆ ಉಳಿದ ಅಮೌಂಟನ್ನು ಸೇವ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡದೆ ಹೋದಾಗ ಲಾಂಗ್ ಟರ್ಮಲ್ಲಿ ಆ ಅಮೌಂಟ್ ನಿಮಗೆ ಒಂದಷ್ಟು ರಿಟರ್ನನ್ನು ಜನರೇಟ್ ಮಾಡಿ ಕೊಡುತ್ತೆ. ಯಾಕೆ ಕೇಳಿದರೆ ಕಾರ್ ಮೇಲೆ ನೀವು ಎಷ್ಟು ದೊಡ್ಡ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಅದು ಡಿಪ್ರಿಸಿಯೇಟಿಂಗ್ ಅಸೆಟ್, ಪ್ರತಿ ವರ್ಷ ಅದರ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗೋದಿಲ್ಲ. ಅದೇ ರೀತಿ ಈ ಫಾರ್ಮುಲಾವನ್ನು ತುಂಬ ಜನ ಫಾಲೋ ಮಾಡೋದಿಲ್ಲ, 90% ಫಾಲೋ ಮಾಡೋದಿಲ್ಲ. ನೀವು ಫಾಲೋ ಮಾಡಲಿಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ಏನಾದರೂ ಈ ಫಾರ್ಮುಲಾವನ್ನು ನೀವು ಸ್ವಲ್ಪ ಟ್ವೀಕ್ ಮಾಡಬೇಕು ಅಂತ ಹೇಳಿದ್ರೆ ಮಾಡ್ಕೊಳ್ಬೋದು, ಬಟ್ ಒಂದಷ್ಟು ಕಂಡೀಷನ್ನ ಮೇಲೆ. ಏನು ಕಂಡೀಷನ್? ನಿಮ್ಮ ಇನ್ಕಮನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಆ ಇನ್ಕಮಲ್ಲಿ ಬೇರೆ ಏನೇನು ಖರ್ಚು ಇದೆ ಅಂತ ನೋಡ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಕೆಲವರಿಗೆ 50,000 ಇನ್ಕಮ್ ಇದೆ, ಬಟ್ ಬೇರೆ ಏನೂ ಖರ್ಚಿಲ್ಲ, ಮನೆಗೆ ಒಂದಷ್ಟು ಗ್ರೋಸರೀಸ್ ಇರ್ಬೋದು ಅಥವಾ ಮನೆಯ ರೆಂಟ್ ಇರ್ಬೋದು, ಈ ಥರ ಯಾವುದೇ ಖರ್ಚಿಲ್ಲ, ಕೇವಲ ತಾನು ದುಡಿದ ಹಣ ಕೇವಲ ನನಗೆ ಮಾತ್ರ ಅಂತ ಇದ್ದರೆ, ಅಲ್ಲಿ ಬೇರೆ ಏನೂ ಖರ್ಚಿಲ್ಲ ಅಂತ ಹೇಳಿದ್ರೆ ಆಗ ನೀವು ಏನು ಮಾಡ್ಬೋದು, ಒಂದಷ್ಟು ಅಮೌಂಟನ್ನು ಸೇವ್ ಮಾಡಿಕೊಂಡು ಈ ರೂಲನ್ನು ಟ್ವೀಕ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಅಮೌಂಟನ್ನು ಲೋನ್ ಮಾಡಲಿಕ್ಕೆ ಬೇಕಿದ್ರೆ ಟ್ರೈ ಮಾಡ್ಬೋದು. ಬಟ್ ಅದು ಸಜೆಸ್ಟೆಡ್ ಅಲ್ಲ. ಸೊ ಹಾಗಾಗಿ ಈ ರೂಲನ್ನು ಫಾಲೋ ಮಾಡ್ಕೊಂಡು ನೀವು ಕಾರ್ ಲೋನನ್ನು ಮಾಡಿಕೊಂಡು ಕಾರನ್ನು ಬೈ ಮಾಡೋದ್ರಿಂದ ನಿಮ್ಮ ಫಿನಾನ್ಸನ್ನು ಚೆನ್ನಾಗಿ ನೀವು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ. ಈ ರೂಲನ್ನು ನಿಮ್ಮ ಜೀವನದಲ್ಲಿ ಕೂಡ ಅಳವಡಿಸ್ಕೊಳ್ಳಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸ್ ಅನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.